ಹಾಗಾದರೆ ಈ ಈ ಒಂದು ವಿಚಾರವಾಗಿ ನೀವು ಹೇಳ್ತಾ ಇದ್ರಿ, ನಾನು ಶತ್ರು ಬಾಧೆ ಅಂತ ಹೇಳ್ತಾ ಇದ್ರಿ, ಎಲ್ಲೊಂದು ಕಡೆ ಪಕ್ಷದ ನಾಯಕರುಗಳೇ ಈ ಒಂದು ನಿಮ್ಮ ಪರವಾಗಿ ನಿಂತ್ಕೊಳ್ಳೋ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ಕೇಳಕ್ಕೆ ಹೋಗ್ಬಿಡಿ. ಪತ್ರಕರ್ತರಲ್ಲೂ ಕೂಡ ಸೊಸೈಟಿ ನಾಳೆ ಬೆಳಗ್ಗೆ ಪ್ರೆಸ್ ಕ್ಲಬ್ದು ಎಲೆಕ್ಷನ್ ಮಾಡಿ, ನಿಮಗೂ ಕಾಂಪಿಟೇಟರ್ಸ್ ಇರ್ತಾರೆ, ನಿಮಗೂ ಕಾಲೆಳೆಯವರು ಇರ್ತಾರೆ. ರಾಜಕಾರಣನೇ ಹೆಂಗೆ, ಈ ರಾಜಕಾರಣದಲ್ಲಿ ಏನು ಗೊತ್ತಾ, ಕ್ವಾಲಿಫಿಕೇಷನೇ ಬೇಡ ಇಲ್ಲಿ. ಅನ್ಪಡ್ಗಳು, ಕಳ್ಳರು, ಸುಳ್ಳರು, ಭ್ರಷ್ಟರು, ಬಟ್ಟಂಗಿಗಳು, ಚಾಡಿಕೋರರು, ಲಫಂಗರು ಎಲ್ಲರೂ ಇದೇ ಕ್ಷೇತ್ರದಲ್ಲಿರೋದು. ಯಾಕಂದರೆ ಇಲ್ಲಿ ಒಂದೇ ಕ್ಷೇತ್ರ, ಕ್ವಾಲಿಫಿಕೇಷನ್ ಬೇಡ. ಹಾಗಾಗಿ ಇಲ್ಲಿ ಅಸೂಯೆಗಳಿದ್ದೇ ಇರ್ತವೆ, ಅದರಲ್ಲಿ ಏನು ವಿಶೇಷ ಏನಿದೆ? ಈ ಥರದವರೆಲ್ಲ ಕ್ವಾಲಿಫಿಕೇಷನೇ ಇಲ್ಲದೆ ಬರುವಂಥ ಕ್ಷೇತ್ರ ಇದೊಂದೇ ಕ್ಷೇತ್ರ ಇರೋದು. ನೀವೊಂದು ವಾಚ್ಮನ್ ಆಗಬೇಕು, ಅವನು ನಿಯತ್ತಲ್ಲ, ಅವ್ನು ದುಡಿಲೇಬೇಕು, ಅಲ್ಲಿ ಕುತ್ಕೊಂಡಿರ್ಬೇಕು, ಕಣ್ಣು ಮೈಯೆಲ್ಲ ಕಣ್ಣಾಗಿ ನೋಡ್ತಾ ಇರಬೇಕಾಗುತ್ತೆ, ಒಂದು ಬಂದೂಕನ್ನು ಒಂದು ಲಾಟಿ ನೋಡ್ಕೊಂಡು ಕೂತಿರ್ಬೇಕಾಗುತ್ತೆ. ಇದೇನು ಬೇಡ, ಆರಾಮಾಗಿ ತಿಂದುಣ್ಕೊಂಡಿರೋವಂಥವ್ರಿಗೂ ಕೂಡ ಇದು ಈ ಕ್ಷೇತ್ರದಲ್ಲಿ ಅವರಿಗೂ ಉಳಿಗಾಲ ಇದೆ ಇಲ್ಲಿ. ಹಾಗಾಗಿ ಇಂಥ ಕ್ಷೇತ್ರದಲ್ಲಿ ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚುಗಳು ಇದ್ದೇ ಇರ್ತವೆ. ನಾನು ಅದಕ್ಕೆ ಅದು ಈ ಹೊಟ್ಟೆ ಕಿಚ್ಚಿಗೆ ಅಸೂಯಿಗೆ ಮದ್ದಿಲ್ಲ.